ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರೇಸ್ ಟ್ರಸ್ಟ್ನಲ್ಲಿ ವಾಸವಿರುವ ವಿದೇಶಿ ಮಹಿಳೆಯಾದ ನೈಜೀರಿಯಾ ಮೂಲದ ಒಲಾಜಿಡೆ ಎಸ್ತಾರ್ ಪರಿಚಿತ ವ್ಯಕ್ತಿಗಳಿಗೆ ನಿಷೇಧಿತ ಮಾದಕ ವಸ್ತು ಕೊಕೈನ್ ಅನ್ನು ಸರಬರಾಜು ಮಾಡುತ್ತಿದ್ದಾಳೆ ಎಂಬ ಮಾಹಿತಿಯೊಂದು ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸ್ ಇನ್ಸ್ಪೆಕ್ಟರ್ ರಕ್ಷಿತ್ ಅವರಿಗೆ ಲಭ್ಯವಾಗುತ್ತೆ. ಕೂಡಲೇ ತಮ್ಮ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಧಾವಿಸಿ ದಾಳಿ ನಡೆಸಿ ಡ್ರಗ್ ಪೆಡ್ಲರ್ ಬಳಿ ಇದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕೊಕೇನ್ ಅನ್ನು ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸುತ್ತಾರೆ. ಬಂಧಿತ ವಿದೇಶಿ ಮಹಿಳೆ 2024ರಲ್ಲಿ ದೆಹಲಿಯಲ್ಲಿ ವ್ಯಾಸಂಗಕ್ಕಾಗಿ ವೀಸಾ ಪಡೆದು ಭಾರತಕ್ಕೆ ಬಂದಿದ್ದಾಳೆ. ಆದರೆ ಕಾಲೇಜಿಗೆ ದಾಖಲಾಗದೆ ಮುಂಬೈನ ಗಾಲಾನಗರ ಅಂಬವಾಡಿ ನಲ್ಲಾಸೋಪರ ಬಳಿ ವಾಸವಾಗಿದ್ದಳು. ಮುಂಬೈನಲ್ಲಿರುವ ಆಕೆಯ ಸ್ನೇಹಿತನಿಂದ ಕೊಕೇನ್ ಪಡೆದು ಆತನ ಸೂಚನೆಯ ಮೇರೆಗೆ ಬೆಂಗಳೂರಿಗೆ ಸಾಗಣೆ ಮಾಡುತ್ತಿದ್ದಾಳೆ ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆ. ಆಕೆ ಮುಂಬೈಯಿಂದ ಬೆಂಗಳೂರಿಗೆ ಬರುವ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಸಿ ಕೊಕೇನ್ ಅನ್ನು ಬ್ರೆಡ್ ಮತ್ತು ಇತರ ತಿಂಡಿ ಪದಾರ್ಥಗಳ ಪ್ಯಾಕೆಟ್ಗಳಲ್ಲಿ ಮರೆಮಾಚಿ ಸಾಗಿಸುತ್ತಿದ್ದುದಾಗಿ ಬಾಯ್ಬಿಟ್ಟಿದ್ದಾಳೆ. ಬಂಧಿತ ಡ್ರಗ್ ಪೆಡ್ಲರ್ಗಳಿಂದ 1,20,00,000 ರೂಪಾಯಿ ಮೌಲ್ಯದ 121 ಗ್ರಾಂ ಕೊಕೇನ್, ಕೃತ್ಯಕ್ಕೆ ಬಳಸಿದ್ದ ಒಂದು ಮೊಬೈಲ್ ಫೋನ್ ಅನ್ನು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಿಸಿಬಿ ಕಡೆಯಿಂದ 1.20 crores 121 grams ಕೊಕೇನ್, ಇದು ಒಬ್ಬ ಫಾರಿನ್ ನ್ಯಾಷನಲ್ ಲೇಡಿ ಇದ್ದಾರೆ, ಅವಳ ಕಡೆಯಿಂದ ರಿಕವರಿ ಆಗಿದೆ. ಈ ಪರ್ಟಿಕ್ಯುಲರ್ ಲೇಡಿ ಅವರು 2024 ಡೆಲ್ಲಿ ಲ್ಯಾಂಡ್ ಆಗಿದ್ರು ಸ್ಟೂಡೆಂಟ್ ವೀಸಾದಲ್ಲಿ. ಮತ್ತೆ ಕಾಯಮಾಗಿ ಅವರು ಮುಂಬೈಯಲ್ಲಿ ವಾಸ ಮಾಡ್ತಿದ್ರು. ನಮ್ಮ ಸಿಸಿಬಿ ವಿಂಗ್ ಅವರು ಮಾಹಿತಿ ಪಡೆದು ಮುಂಬೈಯಿಂದ ಟ್ರೇಸ್ ಮಾಡಿ ಈ ಪರ್ಟಿಕ್ಯುಲರ್ ಲೇಡಿ ಅವರು ಮುಂಬೈಯಿಂದ ಡೆಲ್ಲಿ ಹೋಗಿ ಡೆಲ್ಲಿಯಿಂದ ಇದು ಕನ್ಸೈನ್ಮೆಂಟ್ ತೊಗೊಂಡು ಬರ್ತಿದ್ರು. ವರ್ತೂರು ಪೊಲೀಸ್ ಸ್ಟೇಷನ್ ಅವರು ಲಿಮಿಟ್ಸಲ್ಲಿ ಸಿಸಿಬಿ ಅವರು ಹಿಡಿದು ಕೇಸ್ ಮಾಡಿದ್ದಾರೆ. ಟೋಟಲ್ ವ್ಯಾಲ್ಯೂ 1.20 crores ಇದೆ. ಕೊಕೇನ್ ಇದು ತುಂಬ ಒಳ್ಳೆ ಕ್ವಾಲಿಟಿ ಇದೆ ಅಂತ ನಮ್ಮ FSL ರಿಪೋರ್ಟ್ ಪ್ರಕಾರ ಬಂದಿದೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ IPS ಅವರ ನಿರ್ದೇಶನದಂತೆ ಜಂಟಿ ಪೊಲೀಸ್ ಆಯುಕ್ತರು ಅಜಯ್ ಹಿಲೋರಿ IPS ಮತ್ತು ಉಪ ಪೊಲೀಸ್ ಆಯುಕ್ತರು ರಾಜಾ ಇಮಾಮ್ ಕಾಸಿಂ P ಅವರುಗಳ ಮಾರ್ಗದರ್ಶನದಲ್ಲಿ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ACP ಮಹಾನಂದ್ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ರಕ್ಷಿತ್ ಮತ್ತು ಸಿಬ್ಬಂದಿಗಳ ತಂಡ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.